ಎವ್ರಿವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್. ಇವತ್ತಿನ ರೆಸಿಪಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಲಾರ್ದ ನಾವು ಇವತ್ತು ಮಸಾಲೆ ಚಿತ್ರಾನ್ನ ಮಾಡತ್ತೇವೆ ನೋಡ್ರಿ. ನೀವು ಅನ್ಸತ್ತೆ ಇದು ಹೊಸ ರೆಸಿಪಿನ ಟ್ರೈ ಮಾಡಿರಿ, ಖಂಡಿತ ಇಷ್ಟಪಡ್ತೀರಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡ್ರಿ. ಫಸ್ಟಿಗೆ ಒಂದು ಜಾರ್ ತೊಗೊಂಡೇನಿ ನೋಡ್ರಿ. ಅದ್ರೊಳಗೆ ನಾವು ಒಂದು ಸಣ್ಣ ಬಟ್ಟದಲ್ಲೇ ಕೊಬ್ಬರಿ ತುರ್ಕೊಂಡು ಬಂದೀನಿ ನಾನು. ಇದಕ್ಕೆ ನಾವೀಗ ಮಸಾಲೆ ಏನೇನು ಬೇಕಂತ ನೋಡ್ಕೊಂಡ್ಬಿಡೋಣ. ಫಸ್ಟಿಗೆ ನಾನು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಸಿಮೆಣ್ಸಿಕಾಯಿ ತೊಗೊಂಡೇನಿ. ನಾನು ಒಂದು 6 ಮೆಣ್ಸಿಕಾಯಿ ತೊಗೊಂಡೇನಿ ನೋಡ್ರಿ. ಆಮೇಲೆ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡೇನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡೇನಿ. ಕೊತ್ತಂಬರಿ ಜಾಸ್ತಿ ಹಾಕೋರಿ, ಮಸಾಲೆ ಘಮ ಘಮ ಅಂತಂದ್ರೆ. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕೊಂಡೇನಿ ನೋಡ್ರಿ. ಆಮೇಲೆ ನಾವೀಗ ಪಲಾವಿಗೆಲ್ಲ ಹಾಕ್ತೇವಲ್ಲ ಚಕ್ಕಿ, ಅದನ್ನು ಒಂದು ಚೂರು ಹಾಕ್ಕೊಂಡೇನಿ ನೋಡ್ರಿ. ಹಾಕ್ಕೊಂಡಿದ್ದನ್ನು ನೀರು ಹಾಕ್ಲಾರ್ದೆ ಈ ಥರ ಒಣ ಆಗಿ ರುಬ್ಕೊಂಬರ್ತೀನಿ. ಪೂರ ಈ ಥರ ಸಣ್ಣಗೆ ರುಬ್ಕೊಂಬರ್ರಿ. ಇದನ್ನು ತರಿ ಮಾಡ್ಕೊಂಬರ್ಬೇಡ್ರಿ. ಇದನ್ನೀಗ ಸೈಡ್ ಇಟ್ಕೊಂಡ್ಬಿಡೋಣ ಮಸಾಲೆನ. ಈಗ ಒಂದು ಬಾಳ್ಗೆ ಇಟ್ಕೊಂಡ ನೋಡ್ರಿ ಗ್ಯಾಸಿನ ಮೇಲೆ. ಅದಕ್ಕೆ ಕಾದೈತಿ. ಅದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕೋತೀನಿ ನಾನು. ಇದಕ್ಕೆ ಜಾಸ್ತಿ ಎಣ್ಣೆ ಸತಕ್ಕೆ ಬಳಸೋದಿಲ್ಲ ರೀ ನಾವು. ಆಮೇಲೆ ಉದ್ದಿನಬೇಳೆ ಹಾಕೋತೀನಿ ನೋಡ್ರಿ. ನಾವು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬಳಸಲಾರ್ದೆ ಮಾಡತ್ತೀವಲ್ಲ, ಹಾಗಾಗಿ ಒಂದು ಸ್ವಲ್ಪ ಉದ್ದಿನಬೇಳೆ ಶೇಂಗಾ ಸ್ವಲ್ಪ ಜಾಸ್ತಿ ಹಾಕೋ ನೋಡ್ರಿ. ಮಕ್ಳು ಇರ್ತಾರಲ್ಲ ಮನೆಯೊಳಗೆ ಇಷ್ಟಪಡ್ತಾರೆ ಕುಟುಂಬ ಅನ್ನಕೊಂತಾರೆ. ಇದಕ್ಕೆ ಉದ್ದಿನಬೇಳೆ 1-2 ಸ್ಪೂನ ಮತ್ತು ಶೇಂಗಾನ 1-3 ಸ್ಪೂನ್ ಹಾಕೋತೀನಿ. ಶೇಂಗಾ ಅಂದ್ರೆ ಮನೆಯೊಳಗೆ ಮಕ್ಳಿಗೆ ಭಾಳ ಇಷ್ಟ ಅಲ್ರಿ, ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡೆ ನಾನು. ನಿಮಗೆ ಬೇಕಂದ್ರೆ ಹಾಕೋಬೋದು, ಇಲ್ಲಾಂದ್ರೆ ಶೇಂಗಾ ಉದ್ದಿನಬೇಳೆನ ಸ್ಕಿಪ್ ಮಾಡ್ಕೋಬೋದು ನೋಡ್ರಿ. ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲಲ್ಲ, ಹಾಗಾಗಿ ಹೇಳತ್ತೀನಿ. ನಾ ಇವು ಶೇಂಗಾ ಮತ್ತು ಉದ್ದಿನಬೇಳೆ ಹುರಿದಾವ ನೋಡ್ರಿ. ಒಂದು ಸ್ವಲ್ಪ ಕಂಬಣ್ಣ ಬರೋಳಗೂ ಹುರಿದು ಇವನ್ನ ಸೈಡಿಗೆ ತಗೊಂಡು ಇಟ್ಕೊಂಡೀನಿ. ಆಮೇಲೆ ಅನ್ನದ ಮೇಲೆ ಹಾಕಿದ್ರೆ ಕ್ರಿಸ್ಪಿಯಾಗಿರ್ತಾವೆ. ಇದಕ್ಕೆ ಜೀರಿಗೆ ಸಾಸಿವೆ ಹಾಕೋತೇನೆ ರೀ ಅದ ಎಣ್ಣೆ ಒಳಗೆ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆ ಹಾಕೊಂಡೇನಿ ನೋಡ್ರಿ. ಕರಿಬೇವು ಹಾಕೋರಿ ಒಂದು ಕಡ್ಡಿಯಷ್ಟು. ಕರಿಬೇವು ಚಟಾಪಟ ಅನ್ನಕುಂತಂದ್ರೆ ನಾವೀಗ ಮಿಕ್ಸಿ ಜಾರ್ ಒಳಗೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕೋತೇನೆ ನೋಡ್ರಿ. ನಮ್ದು ಇದು ಲೈಟಿನ ಪ್ರಾಬ್ಲಮ್ ಇರೋದ್ರಿಂದ ಇದೊಂದು ಸ್ವಲ್ಪ ಕಲರ್ ಹಿಂಗೆ ಡಿಮ್ ಕಾಣಿಸ್ತೈತಿ. ನೀವು ಮಾಡಾಕುಂತಾಗ ಗ್ರೀನ್ ಕಲರ್ ಚಲೋ ಕಾಣಿಸ್ತೈತಿ ನೋಡ್ರಿ ಕಲರ್. ಈಗ ಇದನ್ನು ಎಣ್ಣೆ ಒಳಗೆ ಒಂದು ಸ್ವಲ್ಪ ಹೊತ್ತನಾಗ ಈ ರೀತಿ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಇದಕ್ಕೆ ನಾವು ಒಂದು 5 ನಿಮಿಷ ಇದನ್ನು ಮುಚ್ಚಿಟ್ಕೊಂಡ್ಬಿಡ್ತೇನೆ ರೀ. ಅಂದ್ರೆ ಅದು ಮಸಾಲೆ ಎಲ್ಲ ಒಂದು ಸ್ವಲ್ಪ ಎಣ್ಣೆಗೆ ಬೇಯ್ತಂದ್ರೆ ಚಲೋ ಆಗ್ತೈತಿ ರೀ, ಘಮ ಘಮ ಅಂತೈತಿ ನೋಡ್ರಿ. ಅದು ಸೈಡ್ಗೆಲ್ಲ ಎಣ್ಣೆ ಈ ರೀತಿ ಬಿಡ್ತಿರ್ತೈತಿ. ಆವಾಗ ನಾವು ಇದಕ್ಕೆ ಏನೇನು ಬೇಕಂತ ಹಾಕೊಂಡ್ಬಿಡ್ಬೇಕ್ರಿ. ಒಂದು ಸ್ವಲ್ಪ ಬಾಡಿಸ್ಕೊಳ್ತೀನಿ ಬಾಯಿ ಮುಚ್ಚಿ ತೆಗೆದ್ಮೇಲೆ. ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ, ಒಂದು ಅರ್ಧ ಸ್ಪೂನ್ ಹಿಂಗೆ ಹಾಕೋತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೇನೆ ರೀ. ಮೊದಲು ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ಈ ಮಸಾಲೆಗೆ ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕ್ರಿ. ಸ್ವಲ್ಪ ಹಾಕೋರಿ, ಆಮೇಲೆ ಬೇಕಂದ್ರೆ ನೋಡ್ಕೊಂಡು ಹಾಕ್ಕೊಳಕ್ಕೆ ಬರ್ತೈತಿ. ಈಗ ಇದನ್ನು ಮಸಾಲೆ ಒಳಗೆಲ್ಲ ಈ ರೀತಿ ಒಂದು ಸ್ವಲ್ಪ ಹೊತ್ತನ ಬಾಡಿಸ್ಕೊಂಡ್ಬಿಡೋಣ್ರಿ. ಬಾಡಿಸ್ಕೊಂಡನ್ನ ಆದಮೇಲೆ ಇದನ್ನು ಆತು ನೋಡ್ರಿ. ಈಗ ಮತ್ತು ನಾನು ಒಂದು ಬೌಲಷ್ಟು ಅನ್ನ ಮಾಡಿಟ್ಕೊಂಡಿದ್ದೆ. ಅನ್ನ ಪೂರ್ತಿ ತಣ್ಣಗಾಗಿದ್ದು ಹಾಕೊಂಡೆ ನೋಡ್ರಿ ನಾನು, ಅಂದ್ರೆ ಉದುರಾಗಿರ್ತೈತಿ. ಆಮ್ಯಾಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡೇನಿ. ಒಂದು ಸ್ಪೂನಷ್ಟು ಲಿಂಬೆಹಣ್ಣು ರಸ ಹಾಕೋರಿ. ಆಮೇಲೆ ನಾ ಶೇಂಗಾ ಹುರಿದು ಇಟ್ಕೊಂಡಿದ್ನೆಲ್ಲ ಅದನ್ನು ಹಾಕೋತೇನೆ ನೋಡ್ರಿ. ಈಗ ಇದನ್ನು ಕಲಿಸ್ಕೊಂಡ್ಬಿಡೋಣ್ರಿ. ಸುತ್ತೋರ್ಲು ಚಂದಗಿ ಎಲ್ಲ ಪೂರ್ತಿ ಕೂಡ್ಕೊಳಂಗೆ ಕಲಸೋಣ್ರಿ. ನೋಡ್ರಿ, ನಿಮಗೆ ನೋಡಾಕ ಎಣ್ಣೆ ಕಡಿಮೆ ಅನಿಸಿರ್ಬೋದು, ಆದ್ರೆ ಇದು ಕರೆಕ್ಟಾಗಿ ಆಕೈತೆ ನೋಡ್ರಿ. ಫಸ್ಟಿಗೆ ಸ್ವಲ್ಪ ಅನ್ನ ಹಾಕಿ ಕಲಿಸ್ಕೊಬೇಕ್ರಿ. ಆಮ್ಯಾಗ ಇನ್ನೂ ಸ್ವಲ್ಪ ಹಿಡಿದಂದ್ರೆ ಹಾಕ್ಕೊಂಡು ಕಲಿಸ್ಕೊಬೇಕು. ಜಾಸ್ತಿನ ಒಮ್ಮಕ್ಲೆ ಅನ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಒಣದಾಗ್ತೈತಿ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಂಡು ಕಲಿಸ್ಕೊರಿ. ನೋಡ್ರಿ ಎಷ್ಟು ಚಲೋ ಕಾಣತೈತಿ, ಮತ್ತು ಟೇಸ್ಟ್ನು ಅಷ್ಟು ರುಚಿಯಾಗೈತೆ ನೋಡ್ರಿ. ನೀವು ಒಂದು ಸತಿ ಮನೆಯೊಳಗೆ ಮಾಡ್ಕೊಂಬಿಟ್ರೆ ಹಗಲೇ ಮುಗಲೇ ಇದನ್ನ ಮಾಡ್ಕೊಡಂತಾರೆ. ಮತ್ತು ಬೆಳಗ್ಗೆ ಟೈಮ್ ಒಳಗೂ ಈಸಿ ಆಕೈತಿ. ಯಾರು ಈರುಳ್ಳಿ ತಿನ್ನೋಂಗಿಲ್ಲ ಅಂತಾರಲ್ಲ ಅವ್ರಿಗಂತೂ ಪರ್ಫೆಕ್ಟ್ ಡಿಶ್ ನೋಡ್ರಿ ಇದು. ಹೊಸ ರೆಸಿಪಿ ಐತಿ, ಒಮ್ಮೆ ಟ್ರೈ ಮಾಡಿರಿ. ಶಶಿ ಕುಕಿಂಗ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.